ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಸ್ಟೋರಿ ತೊಗೊಂಡು ಬಂದಿದ್ದೀನಿ. ಸೊ ದಿನ ಬೆಳಗ್ಗೆ ಆದರೆ ಕಾಫಿ ಅಥವಾ ಟೀ ನಮಗೆ ಬೇಕೇ ಬೇಕು. ಅದಕ್ಕೆ ಮಾಡುವಂಥ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಂದು ಹಾಲು. ನಾವು ಸಿಟಿಲಿರೋರಿಗೆ ಹಾಲು ಇಲ್ಲ ಒಂದು ನಂದಿನಿ ಪ್ಯಾಕೆಟಲ್ಲಿ ತರ್ತೀವಿ, ಇಲ್ಲಾಂದರೆ ಮನೆಗೆ ಯಾರೋ ಒಬ್ಬರು ತಂದು ಕೊಟ್ಟು ಹೋಗ್ತಾರೆ. ಆದರೆ ಆ ಜೀವನದ ಒಂದು ಪರಿಶ್ರಮ ಏನಿದೆ ಅದನ್ನು ನಾವು ಯಾವತ್ತೂ ನಮ್ಮ ಕಣ್ಮುಂದೆ ನಾವು ನೋಡಿರೋದಿಲ್ಲ. ಸೊ ಹಾಗಾಗಿ ಇವತ್ತು ನಾನು ಆ ಒಂದು ಡೈರಿ ಫಾರ್ಮಿಂಗ್ ಅಂತ ಏನು ಮಾಡ್ತಾರೆ ಅದನ್ನು ಮಾಡುವಂಥ ಒಬ್ಬರು ರೈತರ ಮನೆಗೆ ಹೋಗಿ ನಾನಿವತ್ತು ವಿಡಿಯೋನ ಮಾಡ್ಕೊಬಂದಿದ್ದೀನಿ. ಅವರ ಜೀವನ, ಅವರ ದೈನಂದಿನ ಕಾರ್ಯಕ್ರಮಗಳೇನಿರುತ್ತೆ, ಹಸುಗಳನ್ನ ಹೇಗೆ ನೋಡ್ಕೊಳ್ತಾರೆ, ಮತ್ತು ಅದರ ಮೆಕ್ಯಾನಿಸಮ್ಗಳೇನಿದ್ದಾವೆ, ಮತ್ತು ಅದರ ಲಾಭ ನಷ್ಟ ಮತ್ತು ಅದರ ಆದಾಯ ಎಷ್ಟಿದೆ, ಸೊ ಇಷ್ಟನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಹೊರಟಿದ್ದೀನಿ. ಬನ್ನಿ ಇವತ್ತು ನಮ್ಮ ಮಾವನ ಮನೆನ ನೋಡ್ಕೊಬರೋಣ. ಸೊ ಅವರು ಹಸುಗಳನ್ನು ಸಾಕ್ತಾರೆ. ಸೊ ಅದರಿಂದ ಅವರ ದಿನಚರಿಯನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಗಿನ ಕಾಲದ ಥರದ ಹಳ್ಳಿಗಳಿಗಿಂತ ಈಗಿನ ಕಾಲದ ಹಳ್ಳಿಗಳಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಮೊದಲು ಪ್ರತಿಯೊಂದನ್ನು ಕೈಯಲ್ಲಿ ಮಾಡೋರು ಇವತ್ತು ಪ್ರತಿಯೊಂದನ್ನು ಮಿಷನರಿ ಯೂಸ್ ಮಾಡಿ ಮಾಡ್ತಾರೆ. ಸೊ ಹಾಗೆ ನಮ್ಮ ತಾಯಿಯ ಊರಲ್ಲೂ ಕೂಡ ನಾನು ನೋಡಿದ ಒಂದು ಊರಿಗೂ ಈಗಿನ ಒಂದು ಊರಿಗೂ ಭಾಳನೇ ವ್ಯತ್ಯಾಸ ಇದೆ. ಕರ್ನಾಟಕದಲ್ಲಿ 5 ಥರದ ಹಸುಗಳನ್ನ ನಾವು ಸಾಕ್ತೀವಿ. ಸೊ ಅವು ಯಾವ್ಯಾವ ಅಂದರೆ, ಒಂದು ನಾಟಿ, ಇನ್ನೊಂದು HF, ಇನ್ನೊಂದು ಆಲ್ ಬ್ಲ್ಯಾಕ್, ಮತ್ತು ಜೆರ್ಸಿ, ಮತ್ತು ಮಲೆನಾಡು ಗಿಡ್ಡ ಅಂತ ಹೇಳಿ. ಸೊ ಮಲೆನಾಡು ಗಿಡ್ಡ ಮಲೆನಾಡಿಗೆ ಸೀಮಿತವಾಗಿದೆ. ಇನ್ನು 4 ತಳಿಗಳು ನಾವು ಬಯಲು ಸೀಮೆಯಲ್ಲಿ ಕೂಡ ನಾವು ಸಾಕ್ತೀವಿ. ಸೊ ನಾಟಿ ದನ ಬಂದು ವ್ಯವಸಾಯಕ್ಕೆ ಅಥವಾ ಉಳುಮೆ ಮಾಡಲಿಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ನಾಟಿ ದನ ತುಂಬ ಫೇಮಸ್ಸು. ಮತ್ತು ನಾನು ಚಿಕ್ಕವಳಿದ್ದಾಗಲಿಂದನೂ ಅದನ್ನು ಸಾಕಿರೋದನ್ನು ನಾನು ನೋಡಿದ್ದೀನಿ. ನಾಟಿ ದನ ಯೂಶ್ವಲಿ ಯಾಕೆ ಸಾಕ್ತಾರೆ ಅಂತಂದರೆ ಉಳುಮೆ ಮಾಡಲಿಕ್ಕೆ ಮತ್ತು ಮನೆಯ ಒಂದು ವ್ಯವಸಾಯದ ಕೆಲಸಗಳಿಗೆ ಅದು ತುಂಬ ಒಂದು ಒಳ್ಳೆಯ ಹಸು. ಅದು ಎಷ್ಟೇ ಭಾರವಾದರೂ ತಡೆಯುತ್ತೆ, ಮತ್ತು ನಮ್ಮ ಬಿಸಿಲಿಗೆ ಅದು ಒಗ್ಗುವಂಥ ಒಂದು ತಳಿ. ಸೊ ಅದು ಮತ್ತು ಅದರ ಹಾಲು ಉತ್ಪನ್ನ ಅಷ್ಟೊಂದು ಇಲ್ಲ. 1 ಲೀಟ್ರು ಅಥವಾ 2 ಲೀಟ್ರು ಒಂದು ದಿವಸಕ್ಕೆ ಕರೆದ್ರೆ ಹೆಚ್ಚು. ಆದರೆ ಆ ಹಾಲನ್ನು ನಾವು ಹಸುಗೂಸಿಗೂ ಕೂಡ ಕುಡಿಸ್ಬೋದು. ತಾಯಿಯ ಹಾಲು ಸಾಕಾಗದಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳಿಗೆ ಅದು ಕ್ಷೀರವನ್ನು ಕೊಟ್ಟಿದೆ, ದನಗಳು ಕ್ಷೀರವನ್ನು ಕೊಟ್ಟಿದ್ದಾವೆ. ಸೊ ಈ ಒಂದು ತಳಿ ನಮಗೆ ಒಂದು ಥರ ದೇವ್ರ ತಳಿ ಇದ್ದಂಗೆ. ಇಲ್ಲಿ ನಾವು ಪ್ರತಿಯೊಂದು ಹಬ್ಬದಲ್ಲಿ ಅದನ್ನು ಪೂಜೆ ಮಾಡಿ ನಾವು ದೇವರಂತೆ ನೋಡ್ತೀವಿ ಮನೆಗಳಲ್ಲಿ. ಸೊ ಇನ್ನು 3 ತಳಿಗಳೇನಿದ್ದಾವೆ, ಆಲ್ ಬ್ಲ್ಯಾಕ್, HF ಮತ್ತು ಜೆರ್ಸಿ ಅಂತ ನಾವೇನು ಕರಿತೀವಿ, ಅವು ಸೀಮೆ ಹಸುಗಳು. ಅಂದರೆ ಅವು ಮೂಲತಃ ಕರ್ನಾಟಕದ್ದಲ್ಲ, ಬೇರೆ ದೇಶಗಳಿಂದ ತಂದು ಇಲ್ಲಿನ ಒಂದು ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಸಾಕ್ತಾ ಇರೋವಂಥ ತಳಿಗಳು. ಸೊ ಈ ತಳಿಗಳಲ್ಲಿ ಹಾಲಿನ ಉತ್ಪನ್ನ ಜಾಸ್ತಿ. ಏನಿಲ್ಲ ಅಂದರೂ ಒಂದು 6ರಿಂದ 10 ಲೀಟ್ರು ಒಂದು ಊಟೆ, ಅಂದರೆ ಒಂದು ಊಟೆ ಅಂದರೆ ಬೆಳಗ್ಗೆ ಅಥವಾ ಸಂಜೆ 2 ಊಟೆ ಆಗುತ್ತೆ. ಸೊ ಅದರಲ್ಲಿ ಒಂದು ಊಟೆ 6ರಿಂದ 10 ಲೀಟ್ರು ಹಾಲನ್ನು ಕೊಡುತ್ತದೆ. ಅದು ನಾವು ಹಾಕುವ ಮೇವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಹಸುಗಳನ್ನ ನಾವು ಕಮರ್ಷಿಯಲ್ ಆಗಿ ಹಾಲು ಉತ್ಪಾದಕರು ಏನಿದ್ದಾರೆ ಅದನ್ನು ಸಾಕ್ತಾರೆ. 3 ತಳಿ ಹಸುಗಳೇನಿದ್ದಾವೆ ಇದರ ಒಂದು ರೇಟ್ ಏನಿದೆ ತುಂಬ ಕಾಸ್ಟ್ಲಿ. 1 ಲಕ್ಷ, 1.25 ಲಕ್ಷದವರೆಗೂ ಒಂದು ಹಸುಗೆ ಹೋಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು 5 ಹಸುಗಳನ್ನು ಸಾಕಿದ್ರೆ, ಸೊ ಆ 5 ಹಸುಗಳಿಂದ ಏನಿಲ್ಲ ಅಂದರೂ ಒಂದು ಊಟೆಗೆ 35ರಿಂದ 50 ಲೀಟ್ರ್ ಹಾಲನ್ನು ಕರಿಬೋದು. ಸೊ ಈ ಲೆಕ್ಕದಲ್ಲಿ ಒಂದು ಫ್ಯಾಟ್ ಅಂಶ 3.4ರಿಂದ ಮೇಲೆ ಇದ್ದರೆ ಆವಾಗ
ನಮಗೆ ಒಂದು ಒಳ್ಳೆ ರೇಟ್ ಸಿಗುತ್ತೆ. 34ರಿಂದ 35 ರೂಪಾಯಿ 1 ಲೀಟರಿಗೆ ಸಿಗುತ್ತೆ. ಸೊ ಈ ಒಂದು ಲೆಕ್ಕದಲ್ಲಿ ನಾವು ಮಾಡಿದ್ರೆ ತಿಂಗಳಿಗೆ 1 ಲಕ್ಷದವರೆಗೂ ನಾವು ದುಡಿಬೋದು. ಆದರೆ ಇದರಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಏನಂದರೆ ಎಲ್ಲ ಹಸುಗಳು ಒಂದೇ ಸಲ ಕರೆಯೋದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಒಂದು ಹಸು ಪ್ರೆಗ್ನೆಂಟ್ ಆಗುತ್ತೆ, ಇನ್ನು 2-3 ಇರ್ತವೆ. ಸೊ ಆ ಥರ ಒಂದು ಸೈಕಲಲ್ಲಿ ಇದ್ರೂ ಒಬ್ಬ ರೈತರಿಗೆ ದೈನಂದಿನ ಒಂದು ಖರ್ಚು ಅಥವಾ ಆ ತಿಂಗಳ ಖರ್ಚು ಅಂತ ಏನು ಬರುತ್ತೆ ಅವ್ರಿಗೆ, ಅದನ್ನು ಅದು ಹೊತ್ಕೊಂಡು ಹೋಗುತ್ತೆ. ಎಷ್ಟೊಂದು ಜನ ಇದನ್ನು ಲಾರ್ಜ್ ಸ್ಕೇಲಲ್ಲಿ ಇನ್ಸ್ಟಿಟ್ಯೂಷನಲೈಸ್ ಕೂಡ ಮಾಡಿದ್ದಾರೆ. ನಾನು ಹಾಸನದಲ್ಲಿ ಒಬ್ಬರು ಹಾಗೆ ಮಾಡಿದ್ದಾರೆ. ಸೊ ಆ ರೀಲ್ಸ್ನ ನಾನು ನೋಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಒಂದು ಇನ್ವೆಸ್ಟ್ಮೆಂಟೇ ಬೇರೆ. ಆ ಒಂದು ಸ್ಟೋರಿನ ನಾನು ಇನ್ನೊಂದು ದಿವಸ ಯಾವಾಗಾದರೂ ಮಾಡ್ತೀನಿ. ಬಟ್ ಈಗ ಒಬ್ಬ ಸ್ಮಾಲ್ ಸ್ಕೇಲ್ ಡೈರಿ ಫಾರ್ಮರ್ದು ಇದೇನೆಂದರೆ ಅವರು 1 ರಿಂದ 5 ಹಸುಗಳನ್ನ ಸಾಕ್ಬೋದು. ಸೊ ಅದಕ್ಕೆ ಬೇಕಾಗಿರುವುದು 2 ಆಳು ಬೇಕಾಗುತ್ತೆ. ಅದನ್ನು ಒಬ್ಬರೇ ಮಾಡಿದ್ರೆ ಇನ್ನೂ ಉಳಿತಾಯ ಆಗುತ್ತೆ. ಆದರೆ ಅವರ ಒಂದು ಎಂಟೈರ್ ಡೇ ಒಬ್ಬ ಮನುಷ್ಯ ಹಸುಗಳಿಗೇನೇ ಡೆಡಿಕೇಟ್ ಆಗಿರಬೇಕಾಗಿರುತ್ತೆ. ಸೊ ಈಗಷ್ಟೇ ಹೇಳ್ದಂಗೆ ಹಾಲಿನ ಉತ್ಪನ್ನ ಚೆನ್ನಾಗಿರಬೇಕು ಅಂತ ಅಂದರೆ ಅದಕ್ಕೆ ಮೇವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇವು ನೀವೇ ಬೆಳೆದಷ್ಟು ನಿಮಗೆ ಒಳ್ಳೆಯದು. ಸೊ ಇದು ಅಗಸೆ ಮರ ಅಂಥೇಳಿ, ಸೆಡೆ ಅಂತಲೂ ನಾವು ಕರಿತೀವಿ. ಇದು ತುಂಬಾ ಹಾಲನ್ನು ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆ ಮೇವು. ಹಸುಗಳಿಗೆ ಹಸಿಮೇವು ಎಷ್ಟು ಇಂಪಾರ್ಟೆಂಟು, ಒಣಮೇವು ಕೂಡ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿ ನೀವು ಕಡಲೆ ಬಳ್ಳಿ ಅಂತ ಏನು ಕರಿತೀವಿ ಅದು, ಮತ್ತು ಜೋಳದ ಕಡ್ಡಿ, ಇಷ್ಟನ್ನು ನಾವು ಹಸುಗಳಿಗೆ ಹಾಕ್ತೀವಿ. ಇದು ನೇಪಿಯರ್ ಅಂತ ಹೇಳಿಬಿಟ್ಟು, ಇದು ಡೈಲಿ ಹಾಲಿನ ಉತ್ಪನ್ನಕ್ಕೆ ಇಂಪಾರ್ಟೆಂಟು. ಮತ್ತು ಈ ಪೆಲೆಟ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಅದು ಗೌರ್ಮೆಂಟಿಂದ ನಮಗೆ ಸಿಗುವಂಥ ಒಂದು ಆಹಾರ, ತುಂಬ ಇಂಪಾರ್ಟೆಂಟು. ಮತ್ತು ಸೊ ಹಸುವಿನ ಸಾಕಾಣಿಕೆ ಅಂದರೆ ಅದರ ಕೆಲಸ ಶುರುವಾಗೋದು ಬೆಳಗಿನ ಜಾವ 4 ಗಂಟೆಗೆ ಒಮ್ಮೆ ಎದ್ದು ಹಸುಗಳಿಗೆಲ್ಲ ಹುಲ್ಲನ್ನು ಹಾಕಿ ಮತ್ತೆ ಮಲಗ್ದವರು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾರೆ. ಸೊ 6 ಗಂಟೆಗೆ ಎದ್ದವರು ಹಾಲನ್ನು ಕರೆದು ಡೈರಿಗೆ ಹಾಕಿ ಬಂದು ಮತ್ತೆ ಮುಂದಿನ ಕೆಲಸಗಳನ್ನ ನೋಡ್ಕೊಳ್ತಾರೆ. ಅಂಥ ಒಂದು ಕೆಲಸ ಸಗಣಿ ಬಾಚೋದು. ಸೊ ನಾವು ಫಾರ್ಮಿಂಗ್ ವೀಡಿಯೋಸಲ್ಲಿ ಏನು ನೋಡ್ತೀವಿ ಅಷ್ಟು ಗ್ಲ್ಯಾಮರಸ್ ಲೈಫ್ ಇರೋದಿಲ್ಲ ಫಾರ್ಮಲ್ಲಿ. ಸೊ ಫಾರ್ಮಿಂಗ್ ಈಸ್ ಅ ಲೈಫ್ ಸ್ಟೈಲ್, ಬಟ್ ಅನ್ ಅನ್ಗ್ಲ್ಯಾಮರಸ್ ಒನ್. ಆದರೆ ಅದರ ಇನ್ಕಮ್ ತುಂಬಾ ಗ್ಲ್ಯಾಮರಸ್ ಆಗಿರುತ್ತೆ. ಹಸುಗಳನ್ನು ಸಾಕುವುದರಲ್ಲಿ ಮತ್ತೊಂದು ಅಡ್ವಾಂಟೇಜ್ ಬಂದು ನಮಗೆ ಬೇಕಾಗಿರುವಷ್ಟು ಗೊಬ್ಬರವನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನು ನಮ್ಮ ಹಸುಗಳು ಕೊಡ್ತವೆ. ನಮ್ಮ ಹಳ್ಳಿಗಳಲ್ಲಿ ಈಗಲೂ ಕೂಡ ನನಗೆ ಇಷ್ಟ ಆಗುವಂಥ ಒಂದು ವಿಷಯ ಅಂದರೆ, ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಅಷ್ಟೇ ಬೆಳೆಯೋದಿಲ್ಲ, ಇಡೀ ಊರಲ್ಲಿ ಬೆಳೀತಾರೆ. ಅವರು ಎದ್ದಿದ್ದು ನಮ್ಮ ಮನೆಯಲ್ಲಾದ್ರೂ ಊಟ ಮಾಡೋದೊಂದು ಮನೆಯಲ್ಲಿ, ನಿದ್ದೆ ಮಾಡೋದು ಇನ್ನೊಂದು ಮನೆಯಲ್ಲಿ. ಸೊ ಆ ಒಂದು ಕಲ್ಚರ್ ಈಗಲೂ ಕೂಡ ಹಳ್ಳಿಯ ಜನ ಕಾಪಾಡ್ಕೊಂಬರ್ತಾರೆ. ಮಕ್ಕಳು ಅಂದರೆ ಅದು ನಮ್ಮ ಮನೆ ಮಕ್ಕಳು ಅನ್ನೋ ಹಾಗೆ ಸಾಕುವುದು ಒಂದು ತುಂಬಾ ಖುಷಿ ಕೊಡುವಂಥ ವಿಷಯ. ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಇನ್ ಡೈರಿ ಫಾರ್ಮಿಂಗ್ ಅಂದರೆ ಟಿಕ್ ಪ್ರಾಬ್ಲಮ್ಮು ಅಥವಾ ಉಣ್ಣೆ ಅಂತ ಏನು ಹೇಳ್ತೀವಿ ನಾವು, ಆ ಒಂದು ಕೀಟ ಏನಿದೆ ಅದರದ್ದು ಪ್ರಾಬ್ಲಮ್ಮು ತುಂಬ ಇರುತ್ತೆ. ಸೊ ಈ ಉಣ್ಣೆ ಏನು ಮಾಡುತ್ತೆ, ಹಸುವಿನ ರಕ್ತವನ್ನು ಹೀರಿ ಹಸುವಿನ ಒಂದು ಆರೋಗ್ಯ, ಓವರಾಲ್ ಆರೋಗ್ಯ ಮತ್ತು ಸೈಜ್ ಏನಿದೆ ಅದನ್ನು ವೀಕ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನಾವು ರೆಗ್ಯುಲರಾಗಿ ಕೆಲವೊಂದು ಔಷಧಿಗಳನ್ನು ಉಪಯೋಗಿಸಿ ಕೂಡ ನಾವು ಅವನ್ನ ಕ್ಲೀನ್ ಮಾಡ್ಬೋದು, ಅಥವಾ ಕೈಯಲ್ಲಿ ಕೂಡ ಕ್ಲೀನ್ ಮಾಡ್ತಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಡೈರಿ ಫಾರ್ಮಿಂಗ್. ಮತ್ತು ಸಂಜೆ ಹಾಲು ಕರೆಯೋದಕ್ಕೆ ತಯಾರಿ ಮಾಡಿಕೊಳ್ಳೋದು, ಹಸುಗಳ ಕೆಚ್ಚಲನ್ನು ತೊಳೆದು ಮತ್ತು ಹಾಲನ್ನು ಕರೆಯೋದು. ಯೂಶಲಿ ಒಂದೇ ಹಸು ಆದರೆ
ಕೈಯಲ್ಲಿ ಹಾಲನ್ನು ಕರಿತೀವಿ. ಆದರೆ 4-5 ಹಸುಗಳಾದರೆ ಹಾಲನ್ನು ಕರೆಯೋ ಒಂದು ಮಿಷಿನ್ ಬಂದಿದೆ. ಇದಕ್ಕೆ ಗೌರ್ಮೆಂಟ್ ಸಬ್ಸಿಡಿ ಕೂಡ ಅವೈಲೇಬಲ್ ಇದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಡೈರಿ ಫಾರ್ಮಿಂಗಿಗೆ ಎಷ್ಟೋ ಕೆಲಸಗಳನ್ನು ಕಡಿಮೆ ಆಗುತ್ತೆ. ಕೈಯಿಂದ ಹಾಲನ್ನು ಕರೆದ್ರೆ ನಮಗೆ ಅರ್ಧ ಗಂಟೆಯಿಂದ ಗಂಟೆವರೆಗೂ ಆಗುತ್ತೆ. ಅದೇ ಹಾಲು ಕರೆಯುವ ಮಿಷಿನ್ನಲ್ಲಾದರೆ 5ರಿಂದ 10 ನಿಮಿಷದಲ್ಲಿ ಎಲ್ಲ ಹಸುಗಳ ಹಾಲನ್ನು ಕರೆದು ಮುಗಿಸ್ಬೋದು. ಹಾಲನ್ನು ಕರೆದ ತಕ್ಷಣವೇ ನೆಕ್ಸ್ಟು ಡೈರಿಗೆ ಹಾಲು ಹಾಕೋದು. ಸೊ ಅದನ್ನು ಹಾಲಿನ ಕ್ಯಾನನ್ನು ಹಿಡ್ಕೊಂಡು ಡೈರಿ ಹತ್ರ ಹೋಗ್ತಾಯಿದ್ವಿ. ಇದು ನಮ್ಮ ಹಳೆಯ ಮನೆ, ನಾನು ಹುಟ್ಟಿ ಬೆಳೆದು ಆಡಿದಂಥ ಮನೆ ಇದು. ನಾನು ಚಿಕ್ಕವಳಿದ್ದಾಗ ನೋಡಿದಂಥ ಡೈರಿಗೂ ಈಗಿನ ಹಾಲಿನ ಡೈರಿಗೂ ತುಂಬಾ ವ್ಯತ್ಯಾಸ ಇದೆ. ಅವತ್ತು ಕೈಯಲ್ಲಿ ಎಲ್ಲ ಮೆಷರ್ಮೆಂಟ್ ಮಾಡೋರು, ಆದರೆ ಇವತ್ತು ಪ್ರತಿಯೊಂದು ಮಿಷಿನ್ ಉಪಯೋಗಿಸಿ ಮಾಡ್ತಾರೆ. ಅದರ ಒಂದು ಫ್ಯಾಟಿನ ಅಂಶ ಆಗಲಿ ಅಥವಾ ಎಷ್ಟು ಲೀಟರ್ ಹಾಲಿದೆ ಅಂತಾಗಲಿ ಪ್ರತಿಯೊಂದನ್ನು ಕೂಡ ಮಿಷಿನರಿ ಯೂಸ್ ಮಾಡಿ ಮಾಡ್ತಾರೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಹಾಲು ಡೈರಿಲಿರುವಂಥ ಒಂದು ಕಂಪ್ಲೀಟ್ ಸೆಟಪ್ ಇದು. ಸೊ ಆ ಕಂಪ್ಯೂಟರಲ್ಲಿ ಪ್ರತಿಯೊಬ್ಬ ಷೇರುದಾರನ ಹೆಸರಿರುತ್ತೆ ಮತ್ತು ಆ ಪಕ್ಕದ ಮಿಷಿನ್ ಏನಿದೆ ಅದು ಹಾಲನ್ನು ಮಿಕ್ಸ್ ಮಾಡಿ ಆ ಹಾಲಿನಲ್ಲಿರುವಂಥ ಫ್ಯಾಟನ್ನು ಕಂಡುಹಿಡಿಯುತ್ತೆ ಮತ್ತು ಟೆಂಪ್ರೇಚರನ್ನು ಕಂಡುಹಿಡಿಯುತ್ತೆ. ಸೊ ಆ ಹಾಲಿನ ಫ್ಯಾಟಿನ ಲೆಕ್ಕದಲ್ಲಿ ರೇಟನ್ನು ಅದು ಡಿಸೈಡ್ ಮಾಡುತ್ತೆ. ಸೊ ಈ ಹಾಲಿನ ಸ್ಯಾಂಪಲ್ ಏನು ತೊಗೊಂಡಿದ್ದಾರೆ ಅವರು ನೆಕ್ಸ್ಟು ಹಾಲನ್ನು ಹಾಕ್ಬೋದು. ಸೊ ಆ ಹಾಲನ್ನು ಹಾಕಿದ ನಂತರ ಅದನ್ನು ಎಷ್ಟು ಲೀಟರ್ ಇದೆ ಅಂತ ಕೂಡ ಮೆಷರ್ ಮಾಡುವಂಥ ಒಂದು ಮಿಷಿನ್ ಇದೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಹಾಲನ್ನು ಯಾರು ಸ್ಯಾಂಪಲ್ ಕೊಟ್ಟಿದ್ರು ಅವರು ಹಾಲನ್ನು ಕೊಟ್ಟರು. ಸೊ ಈ ಮಿಷಿನ್ ಇವಾಗ ಅದನ್ನು ಲೆಕ್ಕ ಹಾಕುತ್ತೆ, ಎಷ್ಟು ಲೀಟರ್ ಇದೆ ಅಂತ ಹೇಳಿ ಅದನ್ನು ಲೆಕ್ಕ ಹಾಕುತ್ತೆ. ಸೊ ಇವರ ಒಂದು ಲೆಕ್ಕ 9 ಲೀಟ್ರು 4 ಪಾಯಿಂಟ್ ಇದೆ ಅಂತ ಹೇಳಿ. ಹಾಲನ್ನು ಹಾಕಿದ ನಂತರ ಈ ಥರ ಒಂದು ರಸೀದಿಯನ್ನು ನಮಗೆ ಕೊಡ್ತಾರೆ. ಆ ರಸೀದಿಯಲ್ಲಿ ಆವತ್ತಿನ ದಿನದ ಎಷ್ಟು ಹಾಲಿದೆ ಮತ್ತು ಎಷ್ಟು ಫ್ಯಾಟ್ ಇದೆ ಮತ್ತು ಪರ್ ಲೀಟರ್ ಎಷ್ಟು ರೂಪಾಯಿ ಮತ್ತು ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ಹೇಳಿ ಇದರಲ್ಲಿ ತೋರಿಸುತ್ತೆ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಮತ್ತೆ ಮುಂದಿನ ವಾರ ಇನ್ನೊಂದು ಟಾಪಿಕ್ನ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.